ಭಾರತದ ಹೊಡೆತಕ್ಕೆ ಪಾಕ್ ವಿಲವಿಲ, ವೀರ ಪುತ್ರನಿಗಾಗಿ ಕಾಯುತ್ತಿದೆ ಭಾರತ. ಸಿಂಹದ ಮರಿ ಸ್ವಾಗತಕ್ಕೆ ಭರದ ಸಿದ್ಧತೆ. ಪಾಕ್ ಸಿಮ್ ಕಾರ್ಡ್ ಇದ್ದ ಭಾರತೀಯನನ್ನ ಬಂಧಿಸಲಾಗಿದೆ. ಪಾಕ್ ಪರ ಗೂಢಾಚಾರಿಕೆಯನ್ನ ನಡೆಸುತ್ತಿದ್ದಂತ ಆರೋಪ ಆತನ ಮೇಲೆ ಬಂದಿರುವಂತದ್ದು. ಪಂಜಾಬ್ ಗಡಿಯ ಫಿರೋಜ್ ಪುರ ಬಳಿ ಈತನನ್ನ ಸೆರೆ ಹಿಡಿಯಲಾಗಿರುವಂತದ್ದು. ಪಾಕ್ ಸಿಮ್ ಈತನ ಬಳಿ ಇದ್ದಂತ ಹಿನ್ನೆಲೆಯಲ್ಲಿ ಪಾಕ್ ಪರ ಗೂಢಾಚಾರಿಕೆಯನ್ನ ನಡೆಸುತ್ತಿದ್ದಂತ ಆರೋಪ ಈತನ ಮೇಲೆ ಕೇಳಿ ಬಂದಿದೆ. ಪಂಜಾಬ್ ಗಡಿಯ ಫಿರೋಜ್ಪುರ ಬಳಿ ಈತನನ್ನ ಸೆರೆ ಹಿಡಿಯಲಾಗಿರುವಂತದ್ದು. ಸೆರೆ ಹಿಡಿದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಪಾಕ್ ಪರ ಗೂಢಾಚಾರಿಕೆಯನ್ನ ನಡೆಸ್ತಾ ಇದ್ದಂತ ಆರೋಪ ಈತನ ಮೇಲಿದೆ. ಇಲ್ಲಿ 8 ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಸೇರ್ಪಡೆಗೊಂಡಿತ್ತು ಈ ಒಂದು ನಂಬರ್. ಇತರ 6 ಪಾಕ್ ಸಿಮ್ ಕಾರ್ಡ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಉತ್ತರ ಪ್ರದೇಶದ ಮೊರಾದಾಬಾದ್ನ ವ್ಯಕ್ತಿಯನ್ನ ಈಗ ಸೆರೆ ಹಿಡಿಯಲಾಗಿದೆ. ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿರುವಂತದ್ದು. ವಿಂಗ್ ಕಮಾಂಡರ್ ಅಭಿನಂದನ್ ಇಂದು ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ವೀರಪುತ್ರನ ಆಗಮನಕ್ಕೆ ಕಾಯುತ್ತಿದೆ ಭಾರತ. ವಾಘಾ ಗಡಿ ಭಾಗದಲ್ಲಿ ಅಭಿನಂದನ್ ಸ್ವಾಗತಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಧೀರ ಯೋಧ, ವೀರ ಯೋಧ ವಿಂಗ್ ಕಮಾಂಡರ್ ಅಭಿನಂದನ್ ಇಂದು ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಸೊ ಹೀಗಾಗಿ ವೀರಪುತ್ರನ ಆಗಮನಕ್ಕೆ ಇಡೀ ಭಾರತ ಕಾಯ್ತಾ ಇದೆ ಸ್ವಾಗತ ಮಾಡೋದಕ್ಕೋಸ್ಕರ. ಧೀರ ಅಭಿನಂದನ್ ಸ್ವಾಗತಿಸಲು ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅಭಿನಂದನ್ ಬರಮಾಡಿಕೊಳ್ಳಲಿದ್ದಾರೆ. ವಾಯುಪಡೆಯ ಅಧಿಕಾರಿಗಳು ದೆಹಲಿಯಿಂದ ತೆರಳಿದ್ದಾರೆ. ಅಭಿನಂದನ್ ಅವರ ಪೋಷಕರು ಕೂಡ. ಸೊ ಹೀಗಾಗಿ ದೆಹಲಿ ಏರ್ಪೋರ್ಟ್ ನಿಂದ ತೆರಳಿದ್ದಾರೆ. ಅಭಿನಂದನ್ ಅವರ ಹೆತ್ತವರು ದೆಹಲಿ ಏರ್ಪೋರ್ಟ್ ನಿಂದ ಅಭಿನಂದನ್ ಅವರ ತಂದೆ ವರ್ಧಮಾನ್ ಮತ್ತು ಅವರ ತಾಯಿ ಕೂಡ ತೆರಳಿರುವಂತದ್ದು. ಇಂದು ಮಧ್ಯಾಹ್ನ 12ಕ್ಕೆ ವಾಘಾ ಗಡಿಗೆ ಪೈಲಟ್ ಆಗಮಿಸಲಿದ್ದಾರೆ. ಈಗಾಗಲೇ ವಾಘಾ ಗಡಿಯಲ್ಲಿದ್ದಾರೆ BSF ನ ಪಡೆ. ವಾಘಾ ಗಡಿ ಭಾಗದಲ್ಲಿ ಭಾರಿ ಬಂದೋಬಸ್ತನ್ನ ಕೂಡ ಮಾಡಿಕೊಂಡಿದೆ. ವಾಘಾ ಗಡಿ ಸುತ್ತಮುತ್ತ ಸೇನೆ ಹದ್ದಿನ ಕಣ್ಣನ್ನ ಇಟ್ಟಿದೆ. ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿರುವಂತದ್ದು. ಗಡಿಯಲ್ಲಿ 1 ಕಿಲೋಮೀಟರ್ ಸುತ್ತ ಭಾರಿ ಭದ್ರತೆಯನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗ್ಲಿ ಅಥವಾ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಸುತ್ತಮುತ್ತ ವಾಘಾ ಗಡಿಯ ಸುತ್ತಮುತ್ತ ಹದ್ದಿನ ಕಣ್ಣನ್ನ ಇಟ್ಟು ಗಡಿಯಲ್ಲಿ 1 ಕಿಲೋಮೀಟರ್ ಸುತ್ತ ಭಾರಿ ಭದ್ರತೆಯನ್ನ ಹಮ್ಮಿಕೊಳ್ಳಲಾಗಿದೆ. ಎಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಧರಣೇಶ್, ಒಬ್ಬನನ್ನ ಅರೆಸ್ಟ್ ಮಾಡಲಾಗಿದೆ ಭಾರತೀಯನ್ನ. ಅಂದ್ರೆ ಆತನ ಬಳಿ ಪಾಕ್ ಸಿಮ್ಗಳು ಸಿಕ್ಕಿರುವಂತದ್ದು ಮತ್ತು ಒಂದ್ ಕಡೆ ಪಾಕ್ ಸಿಮ್ ನಂಬರ್ ಬೇರೆ ಕಡೆ ಒಂದು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಅವನು ಸೇರ್ಕೊಂಡಿದ್ದ. ಮತ್ತು ಒಂದ್ ಕಡೆ ಈಗ ಅಭಿನಂದನ್ ಬರುವಿಕೆಗೆ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡಲಾಗಿರುವಂತದ್ದು. ಹೆಚ್ಚಿನ ಅಪ್ಡೇಟ್ಸ್. ಪೃಥ್ವಿರಾಜ್, ಉತ್ತರ ಪ್ರದೇಶ ಮೂಲದ ಒಬ್ಬ ವ್ಯಕ್ತಿ ಪಂಜಾಬ್ನಲ್ಲಿ ಇದ್ದುಕೊಂಡು ಪಾಕಿಸ್ತಾನದ ಪರ ಗೂಢಾಚಾರ್ಯವನ್ನ ಮಾಡ್ತಿದ್ದ ಎನ್ನುವಂತಹ ಖಚಿತ ಮಾಹಿತಿಯ ಮೇರೆಗೆ ಈಗ ಆತನನ್ನ ಬಂಧಿಸಲಾಗಿದೆ, ವಿಚಾರಣೆಗೆ ಒಳಪಡಿಸಲಾಗಿದೆ. ಈಗ ನಮಗೆ ಸದ್ಯಕ್ಕೆ ಲಭ್ಯವಾಗ್ತಿರುವಂತಹ ಮಾಹಿತಿಗಳ ಪ್ರಕಾರ ಆತ 6 ಪಾಕಿಸ್ತಾನದ ಸಿಮ್ಗಳನ್ನ ಹೊಂದಿದ್ದ. ಅವುಗಳ ಮುಖಾಂತರ ಬೇರೆ ಬೇರೆ ನಂಬರ್ಗಳನ್ನ ಮುಖಾಂತರ ಇಲ್ಲಿ ಬೇರೆಯವರನ್ನ ಸಂಪರ್ಕಿಸ್ತಾ ಇದ್ದ, ಮಾಹಿತಿಯನ್ನು ಸಂಗ್ರಹಿಸ್ತಿದ್ದ ಮತ್ತು ಆ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ರವಾನಿಸ್ತಿದ್ದ ಅಂತೇಳಿ ಗೊತ್ತಾಗಿದೆ. ಜೊತೆಗೆ ಆತ ಕೆಲವೊಂದು ವಾಟ್ಸಪ್ ಗ್ರೂಪ್ಗಳಲ್ಲೂ ಕೂಡ ಸೇರ್ಕೊಂಡು ಅಲ್ಲೂ ಕೂಡ ಪಾಕಿಸ್ತಾನದ ಪರವಾದಂತಹ ಅಭಿಪ್ರಾಯವನ್ನ ಮೂಡಿಸುವ ಜೊತೆಗೆ ಇಲ್ಲಿನ ಅಭಿಪ್ರಾಯಗಳನ್ನ ಅಲ್ಲಿಗೆ ರವಾನಿಸುವಂತಹ ಕೆಲಸವನ್ನ ಮಾಡ್ತಿದ್ದ ಅಂತೇಳಿ ಗೊತ್ತಾಗಿದೆ. ಆ ಕಾರಣಕ್ಕೋಸ್ಕರ ಈಗ ಆತನನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆಗೆ ಒಳಪಡಿಸ್ತಾ ಇದೆ. ಮತ್ತೊಂದು ಮಹತ್ವದ ಬೆಳವಣಿಗೆ ಅಂದ್ರೆ ಬಹಳ ಸಿಹಿ ಸುದ್ದಿ ಏನಂತಂದ್ರೆ, ನಮ್ಮ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರು ಭಾರತಕ್ಕೆ ಬರ್ತಿದ್ದಾರೆ. ಬಹಳ ಸುರಕ್ಷಿತವಾಗಿ ಬರ್ತಾ ಇದ್ದಾರೆ ಮತ್ತು ಈ ಸಂಬಂಧಪಟ್ಟಂತೆ ಯಾಕೆಂದ್ರೆ ಕಳೆದ 3 ದಿನಗಳಿಂದ ಅವರು ಅಲ್ಲಿದ್ರು. ನಾವು ಇಂದಿನ ಪ್ರಕರಣವನ್ನ ಗಮನಿಸೋದಾದ್ರೆ, ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ನಮ್ಮ ಯೋಧ ನಚಿಕೇತ್ ಪಾಕಿಸ್ತಾನದ ವಶಕ್ಕೆ ಸಿಕ್ಕಿದ್ರು. ಆಗ ನಚಿಕೇತನವರನ್ನ ಭಾರತಕ್ಕೆ ವಾಪಸ್ ಕರೆತರಲಿಕ್ಕೆ ಬರೋಬ್ಬರಿ 8 ದಿನಗಳು ಬೇಕಾಯಿತು. ಬಹಳಷ್ಟು ಕಸರತ್ತನ್ನ ಮಾಡಬೇಕಾಯಿತು. ಆದರೆ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಅಭಿನಂದನ್ ವರ್ಧಮಾನ್ ಅವರು ಸುಲಲಿತವಾಗಿ ಈಗ ವಾಪಸ್ ಆಗ್ತಾ ಇದ್ದಾರೆ. ಸೊ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಅವರು ವಾಘಾ ಬಾರ್ಡರ್ ಬಳಿ ಬರ್ತಾರೆ. ಅವ್ರನ್ನ ನಮ್ಮ ವಾಯುಸೇನೆಯ ಅಧಿಕಾರಿಗಳು
ಆಹ್ವಾನಿಸ್ತಾರೆ. ಅದರ ಜೊತೆಗೆ ಪಂಜಾಬ್ನ ಮುಖ್ಯಮಂತ್ರಿ ವಾಘಾ ಬಾರ್ಡರ್ ಪಂಜಾಬ್ನಲ್ಲಿ ಇರೋದ್ರಿಂದ ಅಲ್ಲಿನ ಪಂಜಾಬ್ನ ಮುಖ್ಯಮಂತ್ರಿ ಅಮರಿಂದರ್ ಸಿಂಗ್ ಕೂಡ ಅಭಿನಂದನ್ ವರ್ಧಮಾನ್ ಅವರನ್ನ ಸ್ವಾಗತಿಸಲಿಕ್ಕೆ ತೇಳ್ತಿದ್ದಾರೆ. ಇದಲ್ಲದೆ ವರ್ಧಮಾನ್ ಅವರ ಪೋಷಕರು ಕೂಡ ಈಗಾಗಲೇ ದೆಹಲಿಯಿಂದ ಅಮೃತ್ಸರ್ಗೆ ತೆರಳಿದ್ದಾರೆ. ಅವರು ಅಮೃತ್ಸರದಿಂದ ವಾಘಾ ಬಾರ್ಡರ್ಗೆ ಹೋಗ್ತಾರೆ. ಅವರು ಕೂಡ ಪುತ್ರನನ್ನ, ಯಾಕೆಂದ್ರೆ ಸಹಜವಾಗಿ ಎಲ್ಲರಿಗಿನ್ನ ಹೆಚ್ಚು ಆತಂಕ, ಹೆಚ್ಚು ಭಯ ಮತ್ತೆ ಈಗ ಹೆಚ್ಚು ನಿರೀಕ್ಷೆ ಅವರ ಪೋಷಕರಿಗಿರುತ್ತೆ. ಸೊ ಅವರು ಕೂಡ ಅಲ್ಲಿಗೆ ಈಗಾಗಲೇ ತೆರಳ್ತಿದ್ದಾರೆ. ಎಲ್ಲರೂ ಕೂಡ 12 ಗಂಟೆ ಅಷ್ಟೊತ್ತಿಗೆ ಅಭಿನಂದನ್ ವರ್ಧಮಾನ್ ಅವರು ಅಲ್ಲಿಗೆ ಬಂದಾಗ ಭವ್ಯವಾಗಿ ಅದ್ಭುತವಾಗಿ ಅವರನ್ನ ಸ್ವಾಗತಿಸ್ತಾರೆ. ಮತ್ತು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳು ಶುರುವಾಗಿದ್ದಾವೆ ಭಾರತ ಮತ್ತು ಪಾಕಿಸ್ತಾನದಿಂದ. ಯಾಕೆಂತಂದ್ರೆ ಈ ರೀತಿ ಯುದ್ಧ ಕೈದಿಯನ್ನ ಅಥವಾ ಯುದ್ಧದ ವೇಳೆ ಅಥವಾ ಎಂಥದೇ ಬೇರೆ ಯಾವುದೇ ಸಂದರ್ಭದಲ್ಲಿ ಒಂದು ದೇಶ ಇನ್ನೊಂದು ದೇಶದ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಂಡ್ರೆ ಅವರನ್ನ ಈ ರೀತಿ ರಾಜತಾಂತ್ರಿಕವಾಗಿ ಮತ್ತೆ ಹಸ್ತಾಂತರಿಸುವ ಸಂದರ್ಭದಲ್ಲಿ ಕೆಲವೊಂದು ಪ್ರಕ್ರಿಯೆಗಳನ್ನ ಮಾಡಲೇಬೇಕಾಗುತ್ತೆ. ಅದು ಮೆಡಿಕಲ್ ಟೆಸ್ಟ್ ಇರ್ಬೋದು, ಅಥವಾ ಅವರಿಂದ ಹೇಳಿಕೆ ದಾಖಲಿಸಿಕೊಳ್ಳುವಂತ ವಿಷಯ ಇರ್ಬೋದು, ಅಥವಾ ಅವರನ್ನ ಗೌರವಯುತವಾಗಿ ಬಿಡುಗಡೆ ಮಾಡುವಂತಹದ್ದಿರ್ಬೋದು. ಸೊ ಈ ಪ್ರಕ್ರಿಯೆಗಳಿಗೆ ಈಗಾಗಲೇ ಚಾಲನೆಯನ್ನ ನೀಡಲಾಗಿದೆ ಎರಡೂ ದೇಶಗಳ ಕಡೆಯಿಂದ. ಸೊ ಈಗ ಅಂದ್ರೆ ಇಡೀ ದೇಶ ಆ ಕ್ಷಣಕ್ಕೆ ಕಾಯ್ತಿದೆ. ಅಂದ್ರೆ 12 ಗಂಟೆಗೆ ಅಭಿನಂದನ್ ವರ್ಧಮಾನ್ ಅವರನ್ನ ವಾಘಾ ಬಾರ್ಡರ್ಗೆ ಕರೆತರುವಂತೆ. ಇಲ್ಲಿವರೆಗೂ ಕರೆತರ್ತಾರೆ, ಭವ್ಯವಾಗಿ ಬರ್ತಾರೆ, ಅವರನ್ನ ಸ್ವಾಗತಿಸ್ತಾರೆ ಅನ್ನುವಂತಹ ಸುದ್ದಿಗಳೇ ಹೋಗ್ತಿದ್ದಾವೆ. ಖಂಡಿತಕ್ಕೂ ಜನ ಅವ್ರು ಬಂದ್ರು ಅನ್ನುವಂತ ಒಂದು ವಿಸಲ್ಸ್ಗೋಸ್ಕರ ಕಾಯ್ತಿರ್ತಾರೆ. ಸೊ ಆ ದೃಶ್ಯಾವಳಿಗೆ ಕಾಯ್ತಿರ್ತಾರೆ. ಅದಕ್ಕೊಂದು ಬಹಳ ಕುತೂಹಲ ಮನೆ ಮಾಡಿದೆ. ಆ ಥರದೊಂದು ಆ ಕ್ಷಣಕ್ಕೋಸ್ಕರ ಈಗ ಏನು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಧರಣೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಈಗ ನಿವೃತ್ತ ಗ್ರೂಪ್ ಕ್ಯಾಪ್ಟನ್ ಆಗಿರುವಂತ ಜಾನಕಿ ರಾಮ್ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇಡೀ ಭಾರತ ನಿರೀಕ್ಷೆಯನ್ನ ಇಟ್ಕೊಂಡಿತ್ತು, ಸೇಫ್ ಆಗಿ ಬರ್ಲಿ ಅಭಿನಂದನ್ ಅವರು, ಸೇಫ್ ಆಗಿ ಬರ್ಲಿ ಅಂತ ಪ್ರಾರ್ಥನೆಯನ್ನ ಕೂಡ ಸಲ್ಲಿಸ್ತಾ ಇದ್ರು. ಆದ್ರೆ ಇಷ್ಟು ಬೇಗ ನಿರೀಕ್ಷೆ ನಿಜ ಆಗುತ್ತೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ಏನ್ ಹೇಳ್ತೀರಾ ಇದಕ್ಕೆ? ಫಸ್ಟ್ ರಿಯಾಕ್ಷನ್ ಏನು ಇದಕ್ಕೆ? ಇದುವರೆಗೂ ನಚಿಕೇತ ಅವ್ರನ್ನು ಸುಮಾರು 7-8 ದಿನಗಳ ಕಾಲ ಹಿಡಿಸ್ಕೊಂಡು ನಂತರ ವಾಪಸ್ ಬಿಟ್ರು. ಇದಕ್ಕೆ ಮೇನ್ ಕಾರಣ ಅಂದ್ರೆ ಯಾರು ಬಲವಾಗಿದ್ದಾರೆ ಅವರ ಮಾತುಗೆ ಜನ ಬಗ್ತಾರೆ, ಅವ್ರ ಮಾತನ್ನ ಕೇಳ್ತಾರೆ. ಬಲ, ಮಾರಲ್ ಗಟ್ಸ್ ಇರಬೇಕು. ಇವೆರಡು ಮತ್ತು ಅತ್ಯಂತ ಮುಖ್ಯವಾದ್ದು, ಪ್ರಮುಖವಾದ್ದು ಇವೆರಡೂ ಇರುವ ಒಬ್ಬ ನಾಯಕತ್ವ. ಈ ನಾಯಕತ್ವ ಇರುವಂಥ ಪರಿಸ್ಥಿತಿನಲ್ಲಿ ಅವರು ಕೇಳಲೇಬೇಕಾಗತ್ತೆ. ಇನ್ನೊಂದೇನೆಂದರೆ, ನಮ್ಮ ದೇಶದ ಸರ್ಕಾರ ಈಗ ಎಲ್ಲ ದೇಶಗಳನ್ನು ಮೊದಲಿಂದನೇ ಒಟ್ಟು ಸೇರಿಸಿಕೊಂಡಿದೆ. ಎಲ್ಲರ ಜೊತೆಗೆ ಸಾಮರಸ್ಯ, ಎಲ್ಲರ ಜೊತೆಗೆ ಸ್ನೇಹ, ಇದು ಬಹಳ ಕಷ್ಟ ಕಾಲದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಯಾವ ದೇಶವೂ ಇನ್ಕ್ಲೂಡಿಂಗ್ ಚೈನಾ ಸುತ ಪಾಕಿಸ್ತಾನದ ಪರ ನಿಲ್ಲೋದಕ್ಕೆ ಹಿಂದಿರುತ್ತದೆ. ಯಾಕೆಂದ್ರೆ ಚೈನಾನು ಸಹ ಟೆರರಿಸಮ್ ಇಂದ ಅಲ್ಲೂ ಸಫರ್ ಮಾಡ್ತಾ ಇದ್ದಾರೆ. ಅವರು ನಿಗ್ರಹ ಮಾಡಿದ್ದಾರೆ, ಯಾಕೆಂದ್ರೆ ಅದು ಪ್ರಜಾಪ್ರಭುತ್ವ ಅಲ್ಲ, ಅವರು ಕಂಟ್ರೋಲಲ್ಲಿ ಇಟ್ಟಿದ್ದಾರೆ. ಆದರೆ ಅವ್ರಿಗೆ ಗೊತ್ತಿದೆ ಈ ಟೆರರಿಸಮ್ ಅನ್ನು ಬಿಟ್ಟರೆ ಅವ್ರ ದೇಶನೂ ಹಾಳಾಗತ್ತೆ ಅನ್ನೋ ಇದು ವಿಚಾರ ಅವರಿಗೆ ಚೆನ್ನಾಗಿ ಅರಿವಾಗಿದೆ. ಅವರುಗಳು ಪಾಕಿಸ್ತಾನವನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅಮೆರಿಕನೂ ಉಪಯೋಗಿಸ್ಕೊಳ್ಳುತ್ತೆ, ಚೈನಾನು ಉಪಯೋಗಿಸ್ಕೊಳ್ಳುತ್ತೆ. ಅದರ ಸತ್ಯ ಅವರಿಗೆ ಗೊತ್ತಿದೆ. ಇನ್ನೊಂದೇನೆಂದರೆ, ಇದು ನಮ್ಮ ದೇಶದಲ್ಲಿ ಹೇಳ್ತಾರೆ ಧರ್ಮೋ ಧರ್ಮತಿ ರಕ್ಷಿತ ಅಂತ. ಯಾರು ಧರ್ಮವನ್ನು ಪಾಲಿಸ್ತಾರೋ ಅವರಿಗೆ ಆಟೋಮೆಟಿಕ್ ಇಡೀ ಪ್ರಪಂಚನೇ ರಕ್ಷಣೆ ಕೊಡುತ್ತೆ. ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಯುದ್ಧ ಮಾಡ್ತಾ ಇಲ್ಲ, ನಾವು ಟೆರರಿಸಂನ ನಿರ್ಮೂಲ ಮಾಡೋದಕ್ಕೋಸ್ಕರ ಯುದ್ಧ ಮಾಡ್ತಾ ಇದೆ ನಮ್ಮ ದೇಶ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಯಾವ ಮಿಲಿಟರಿ ಟಾರ್ಗೆಟ್ ಅನ್ನು ಅಟ್ಯಾಕ್ ಮಾಡಿಲ್ಲ. ಎಲ್ಲಿ ಟೆರರಿಸ್ಟ್ ಇದ್ದಾರೆ ಅದನ್ನು ಮಾತ್ರ ಅಟ್ಯಾಕ್ ಮಾಡಿದೆ ಮತ್ತು ಓಪನ್ ಆಗಿ ಹೇಳಿದೆ. ಮತ್ತು ಅದರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಬೇರೆ ವಿಚಾರಗಳ ಬಗ್ಗೆ ನಾವು ಮೊಬಿಲೈಸೇಷನ್ ಮಾಡಿದ್ದು ಯಾವ ಪಾಕಿಸ್ತಾನ ಮಾಡಿದ ನಂತರ, ಅವರು ವಿಮಾನ ಸೇವೆಯನ್ನು ರದ್ದು ಮಾಡಿದ ಮೇಲೆ ನಮ್ಮಲ್ಲಿ ಆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿತ್ತು. ಅವರು ಯಾವಾಗ ನಮ್ಮ ಮಿಲಿಟರಿ ಟಾರ್ಗೆಟ್ ಅನ್ನು ಅಟ್ಯಾಕ್ ಮಾಡಿದ್ರು ಮಾರನೇ ದಿನ, ಆವಾಗ ನಾವು ಡಿಫೆನ್ಸಿವ್ ಪೋಸ್ಚರ್ ತಗೊಳ್ಳೇಬೇಕಾಗಿತ್ತು, ಸೈನ್ಯವನ್ನು ಬಾರ್ಡರಲ್ಲಿ ಸೇರಿಸಲೇಬೇಕಾಗಿತ್ತು. ಆದರೆ ನಮ್ಮ ಏಮು ಪಾಕಿಸ್ತಾನ ಗೌರ್ಮೆಂಟ್ ಆಗಲಿ, ಪಾಕಿಸ್ತಾನದ ಜನತೆಯಾಗಲಿ, ಅಥವಾ ಪಾಕಿಸ್ತಾನದ ಮಿಲಿಟರಿ ಆಗಲಿ ಅಲ್ಲ ಅನ್ನೋದನ್ನ ಪ್ರಪಂಚ ಅರ್ಥ ಮಾಡಿ. ಮೇನ್ಲಿ ಜಿನಿವಾ ಒಪ್ಪಂದ ಅನ್ನೋದು ಇಲ್ಲಿ ಪ್ರಮುಖವಾಗಿ ಬರ್ತಾ ಇದೆ. ಈ ಜಿನಿವಾ ಒಪ್ಪಂದ ಅನ್ನೋದು ಬರೋದು
1949ರಲ್ಲಿ ಬಿಗಿನ್ ಆಯ್ತು. ಆ ಒಂದು ಸಂದರ್ಭದಿಂದ ಪ್ರತಿಯೊಂದು ರಾಷ್ಟ್ರಗಳು ಕೂಡ ಸೈನ್ ಹಾಕಿದವೆ. ಅದಾದ್ಮೇಲೆ ಯುದ್ಧದ ಸಂದರ್ಭದಲ್ಲಿ ಇದನ್ನ ಮೇನ್ ಆಗಿ ಇಟ್ಕೊಳ್ತಾರೆ ಜಿನಿವಾ ಒಪ್ಪಂದ, ಅವಾಗ ಅದು ಬರುವಂತದ್ದು ಅಂತ ಪ್ರತಿಯೊಬ್ಬರು ಮಾತನಾಡ್ತಾರೆ. ಬಟ್ ಈಗ ಯುದ್ಧನೇ ಆಗಿಲ್ಲ, ಬಟ್ ಈಗ ಹೇಗೆ ಜಿನಿವಾ ಒಪ್ಪಂದ ಬರುತ್ತೆ ಅಂತ? ಯುದ್ಧ ಡಿಕ್ಲೇರ್ ಆಗದೆ ಇರಬಹುದು, ಆದರೆ ಯುದ್ಧದ ಎಲ್ಲ ಪ್ರಕ್ರಿಯೆಗಳು ಮುಗಿದಿದೆ. ಯಾವಾಗ ಒಂದು ದೇಶ ಇನ್ನೊಂದು ದೇಶದ ಮಿಲಿಟರಿಯನ್ನು ಅಟ್ಯಾಕ್ ಮಾಡುತ್ತೆ, ಅದು ಯುದ್ಧದ ಪ್ರಕ್ರಿಯೆಗೆ ಚಾಲನೆ. ಮತ್ತು ಈ ಸೋಲ್ಜರ್ಸಿಗೆ ಇರುವಂಥ ಫ್ರೀಡಮ್ ಅಥವಾ ಏನಾದರೂ ಪ್ರೊಟೆಕ್ಷನ್ ರೈಟ್ಸ್ ಏನಿದೆ ಅಂದರೆ, ಇದು ನಮಗೆ ಇನ್ನೊಂದು ದೇಶದಲ್ಲಿ ಹೋದಾಗ ಅವರ ಸೋಲ್ಜರ್ಸಿಗೆ ನಾವು ಕೊಟ್ಟ ಹಾಗೆ ನಮ್ಮ ಸೋಲ್ಜರ್ಸ್ನ ಅವ್ರು ನೋಡ್ಕೋಬೇಕು. ಸೋಲ್ಜರ್ಸ್ಗಳು ಯುದ್ಧ ಮಾಡೋದು ಅವರವರ ದೇಶಕ್ಕೋಸ್ಕರ, ಹಾಗಾಗಿ ಅವ್ರನ್ನ ಶತ್ರುಗಳಂತೆ ನೋಡಬಾರ್ದು. ಅವರ ಸೈನಿಕರು ಅವರ ದೇಶಕ್ಕೋಸ್ಕರ ಹೋರಾಡ್ತಿದ್ದಾರೆ, ನಮ್ಮ ಸೈನಿಕರು ನಮ್ಮ ದೇಶದ ಪ್ರಕಾರ ಹೋರಾಡ್ತಾ ಇದ್ದಾರೆ. ಅವ್ರನ್ನ ಸೆರೆ ಹಿಡಿದಾಗ ಅವ್ರನ್ನ ಗೌರವದಿಂದ ನೋಡ್ಕೋಬೇಕು. ಮತ್ತು ಇಂಡೋ ಪಾಕಿಸ್ತಾನದಲ್ಲಿ ಇದುವರೆಗೂ ಹಿಂದೆ ಒಂದೇ ಸೈನ್ಯದಲ್ಲಿದ್ದಂಥ ಬ್ರಿಟಿಷರ ಕಾಲದಲ್ಲಿದ್ದಂಥವರೇ ಅರ್ಧ ಡಿವೈಡ್ ಆದರು. ಅನೇಕರು ಒಟ್ಟಿಗೆ ಕೋರ್ಸ್ ಮಾಡಿದವರು, ಒಟ್ಟಿಗೆ ಕಾಲೇಜ್ ಮಾಡಿದವರು ಹಿಂದಿನ ತಲೆಮಾರುಗಳಲ್ಲಿ ಬಹಳ ಇತ್ತು. ಹಾಗಾಗಿ ಅದನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಇವರ ಸೈನಿಕ ವೃತ್ತಿ ಇದು ಅವರಿಗೂ ಗೊತ್ತಿರುತ್ತೆ, ನಮಗೂ ಗೊತ್ತಿರುತ್ತೆ. ಒಂದು ಮುಖ್ಯವಾದ ಅಂಶ ಅಂದರೆ ಏನು ಹಾರ್ಮ್ ಮಾಡಬಾರ್ದು. ಇಂಟ್ರೋಗೇಷನ್ ಫಿಸಿಕಲ್ ಹಾರ್ಮ್ ಇಲ್ಲದೆ ಮಾಡುವುದು ಸಹಜ, ಅದ್ರ ಬಗ್ಗೆ ಯಾರೂ ಅಬ್ಜೆಕ್ಟ್ ಮಾಡಲ್ಲ. ಅವರು ವಾಪಸ್ ಬಂದ ಮೇಲೂ ನಮ್ಮಲ್ಲೂ ಇಂಟೆಲಿಜೆನ್ಸ್ನವರು ವಿಚಾರಿಸ್ತಾರೆ, ನಮ್ಮಲ್ಲೂ ಅದನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಅವರು ಏನೇನು ಕ್ವಶನ್ ಕೇಳಿದ್ರು, ಯಾಕೆ ಕೇಳಿದ್ರು, ಮತ್ತು ಏನೇನು ಉತ್ತರ ನಮ್ಮವ್ರು ಹೇಳಿದ್ರು ಅನ್ನೋದನ್ನ, ಇದು ಸಹಜ ಪ್ರಕ್ರಿಯೆ ಅಲ್ಲ. ಬಟ್ ಈ ಹಿಂದೆ ಅದನ್ನ ನೀವು ಹೇಳ್ತಾ ಇದ್ರೆ, ನಚಿಕೇತ್ ಅವರ ಬಗ್ಗೆನೂ ಕೂಡ ಹೇಳ್ತಾ ಇದ್ದಾರೆ. ಕಾರ್ಗಿಲ್ ಯುದ್ಧ ಆದಂತಹ ಸಂದರ್ಭದಲ್ಲಿ 8 ದಿನ ಆದ್ಮೇಲೆ ಬಿಟ್ಟಿದ್ರು, ಆಮೇಲೆ ಜಿನೀವಾ ಒಪ್ಪಂದ ಯುದ್ಧ ಮುಗ್ದಿತ್ತು, ಸೊ ಹೀಗಾಗಿ ಆಮೇಲೆ ಬಿಟ್ರು. ಬಟ್ ಇಲ್ಲಿ ಕೇವಲ 48 ಅವರ್ಸ್ ಒಳಗೆ ಇಷ್ಟು ಬೇಗ ಪಾಕಿಸ್ತಾನ ಕಳಿಸುತ್ತೆ ನಮ್ಮ ವಿಂಗ್ ಕಮಾಂಡರ್ ಅನ್ನ ಅಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ. ಹೇಗೆ ಸಾಧ್ಯ ಆಯ್ತು ಇದು? ಹಾಗಾದ್ರೆ ಈಗ ನಮ್ಮ ಸ್ಥಿತಿಗತಿಗಳು ಅಂದ್ರೆ ಪ್ರಪಂಚದ ಎಲ್ಲ ರಾಷ್ಟ್ರಗಳ ಸಪೋರ್ಟು ಮತ್ತು ಇಂಡಿಯಾ ಸರ್ಕಾರದ ನೇತೃತ್ವ ಮತ್ತು ಮಿಲಿಟರಿಯ ಒಂದು ಮನೋಬಲ, ಇವನ್ನೆಲ್ಲ ಸೇರಿಸಿದ್ರೆ ನಾವು ಮಾಜಿ ಸೈನಿಕರಿಗೂ ಅನಿಸಿತ್ತು ದಟ್ ಗೌರ್ಮೆಂಟು 24 ಗಂಟೆಗಳ ಟೈಮ್ ಕೊಟ್ಟು ಎಚ್ಚರ ಕೊಡಬೇಕು, ಇಲ್ಲ ಅಂದರೆ ಪಾಕಿಸ್ತಾನವೇ ಮ್ಯಾಪ್ನಿಂದ ಅಳಿಸೋಗುತ್ತೆ ಅನ್ನೋ ವಾರ್ನಿಂಗನ್ನು ಕೊಡಬೇಕು ಅಂತ ನಮ್ಗಳಿಗೂ ಅನಿಸಿತ್ತು. ಮೋಸ್ಟ್ಲಿ ಅದೇ ಆಗಿರಬೇಕು. ಯಾವಾಗ ಬಲ ಜಾಸ್ತಿ ಆಯಿತು ಮತ್ತು ಯಾವಾಗ ಹೆದರಿಕೆ, ಹೇಳಿದ್ದನ್ನು ಮಾಡ್ತಾರೆ ಇವರು ಅನ್ನೋ ಒಂದು ಹೆದರಿಕೆ ಇತ್ತು, ಅವಾಗ ತಕ್ಷಣ ತಾವಾಗಿ ಇದನ್ನ ಇಲ್ಲ ಇಲ್ಲಿ ಇಂಡಿಯಾದ ಅಗ್ರೆಸಿವ್ನೆಸ್ ಪಾಕಿಸ್ತಾನಕ್ಕೆ ತುಂಬಾ ಕಾಡ್ತಾ ಇತ್ತು ಅನ್ಸುತ್ತೆ. ಆ ಭಯ ಮೇನ್ ಆಗಿ ಇದ್ದಿದ್ದು ಅನ್ಸುತ್ತೆ. ಇದುವರೆಗೂ ಅವರು ಬ್ಲಾಕ್ ಮೇಲ್ ಮಾಡೋದಕ್ಕೆ ಈ ಸಲನೂ ಪ್ರಯತ್ನ ಪಟ್ಟರು. ಅವರು ರಕ್ತ ಸಿಕ್ತ ಅವರ ಮುಖವನ್ನ ಹೊಡೆದಿರೋದನ್ನ ವಾಟ್ಸಾಪ್ ಅಲ್ಲಿ ಬೇಕಂತ ರಿಲೀಸ್ ಮಾಡಿದ್ರು. ಆಮೇಲೆ ಯಾವಾಗ ಇದು ಅವರಿಗೆ ಮಾರಕವಾಯಿತೋ, ಪ್ರಪಂಚ ಇಡೀ ಎಲ್ಲರೂ ಅವ್ರನ್ನ ಹಾರ್ಮ್ ಮಾಡಿಕೊಡ್ದು ಅಂತ ಯಾವಾಗ ಪ್ರೆಷರ್ ಬಂದು ರಿಲೀಸ್ ಮಾಡೋದಕ್ಕೆ ಹೇಳಿದ್ರು, ಆವಾಗ ಹೆದರ್ಕೊಂಡು ಮತ್ತೆ ಅವ್ರನ್ನ ಟೀ ಕುಡಿಯೋ ಒಂದು ವಿಡಿಯೋನ ರಿಲೀಸ್ ಮಾಡೋ ಅಗತ್ಯ ಬಂತು ಅವರಿಗೆ. ಇಲ್ಲ ಅಂದ್ರೆ ಮೊದಲಿಂದ ಇದೇ ಟ್ಯಾಕ್ಟಿಕ್ಸ್ ಅವರು ಉಪಯೋಗಿಸಿದ್ದು. ಈವನ್ ಇಂಡಿಯನ್ ಏರ್ಲೈನ್ಸ್ ಹೈಜಾಕ್ ಆದಾಗೂ ಈ ಟ್ಯಾಕ್ಟಿಕ್ಸ್ ಅನ್ನು ಸಫಲವಾಗಿ ಉಪಯೋಗಿಸಿದ್ರು ಅವರು. ನಮ್ಮ ಸರ್ಕಾರವನ್ನು ಬ್ಲಾಕ್ ಮೇಲ್ ಮಾಡಿ ಅವರ ಎಲ್ಲ ಟೆರರಿಸ್ಟ್ಗಳನ್ನು ಎಕ್ಸ್ಚೇಂಜ್ ಆಫರ್ ಮಾಡಿದ್ರು. ಇದೇ ರೀತಿ ಈ ಸಲನೂ ಅವರು ಟ್ರೈ ಮಾಡಿದ್ರು. ಆದರೆ ಈ ಸಲ ನಮ್ಮ ನಾಯಕತ್ವ ಗಟ್ಟಿ ಇತ್ತು. ಎಂದಿನಂತೆ ಮೋಸ ಹೋಗಲಿಲ್ಲ, ಮುಂದೂ ಮೋಸ ಹೋಗಲ್ಲ. ಸ್ಪಷ್ಟವಾಗಿ ಹೇಳಿದರು. ಅವರು ಬಾರ್ಗೇನಿಂಗ್ ಚಿಪ್ ಅಲ್ಲ ಪೈಲಟು, ಮತ್ತು ನಾವು ಉದ್ದೇಶ ಸಫಲ ಆಗೋವರೆಗೂ ನಾವು ನಮ್ಮ ಉದ್ದೇಶದಿಂದ ಹಿಂದಕ್ಕೆ ಹೋಗಲ್ಲ ಅನ್ನೋ ಮಾತನ್ನ ಸ್ಪಷ್ಟಪಡಿಸಿದ ಮೇಲೆ ಈ ಶಕ್ತಿಯ ಮುಂದೆ ಅವರ ಆಟ ನಡೆಯಲಿಲ್ಲ. ಸರ್, ಇಲ್ಲಿ ಪ್ರಮುಖವಾಗಿ ಜಿನೀವಾ ಒಪ್ಪಂದದ ಸಂದರ್ಭದಲ್ಲಿ ಈ ಸೈನಿಕರನ್ನ ಇಟ್ಕೊಳ್ತಾರಲ್ಲ, ಆ ಒಂದು ಸಂದರ್ಭದಲ್ಲಿ ಇವರು ಈ ರೀತಿಯಾಗಿ, ಅಂದ್ರೆ ನಾವು ನೋಡಿದ್ವಿ ಕೆಲವೊಂದು ವಿಡಿಯೋಗಳನ್ನ ಬಿಟ್ಟಂತಹ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಆಗಿದ್ದನ್ನ ಕೂಡ ನೋಡಿದ್ವಿ. ಜಿನೀವಾ ಒಪ್ಪಂದದ ಪ್ರಕಾರ ಒಬ್ಬರನ್ನ ಬಂಧಿಸಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಟ್ರೀಟ್ ಮಾಡಬೇಕು, ಅದ್ರ ಬಗ್ಗೆ ಏನಿದೆ ಅಂತ? ಅದ್ರ ಬಗ್ಗೆ ಮೇನ್ ಜಿಸ್ಟ್ ಅಂದ್ರೆ ಫಿಸಿಕಲ್ ಹಾರ್ಮ್ ಮಾಡಬಾರ್ದು. ಅವರಿಗೆ ಅವರ ರ್ಯಾಂಕ್ ನಲ್ಲಿ ಏನಿದೆ ಆ ರೀತಿಯ ಸೌಲಭ್ಯಗಳು ಮತ್ತು ಗೌರವ ಕೊಡಬೇಕು. ಆಸ್ ಎ ಪ್ರೊಫೆಷನಲ್ ಅದನ್ನು ಕೊಡಬೇಕು, ಶತ್ರು ರಾಷ್ಟ್ರದವರಾದರೂ. ಅದು ಮೇನ್ ಜಿಸ್ಟ್. ಮತ್ತು
ಹ್ಯಾಂಡ್ ಓವರ್ ಮಾಡಬೇಕು ಎಸ್ ಓಕೆ ಸರ್, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಎಸ್, ವಾಘಾ ಗಡಿಯಲ್ಲಿ ನ್ಯೂಸ್ 18 ಕ್ಷಣ ಕ್ಷಣದ ಮಾಹಿತಿಯನ್ನ ನೀಡ್ತಾ ಇದೆ. ನ್ಯೂಸ್ 18 ಗಡಿಯಿಂದ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ನ್ಯೂಸ್ 18 ಪ್ರತಿನಿಧಿಯಿಂದ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ವಾಘಾ ಗಡಿಯಲ್ಲಿ ಭಾರಿ ಜನಸ್ತೋಮ ಈಗ ನೆರೆದಿದೆ. ಅಭಿನಂದನ್ ಸ್ವಾಗತಕ್ಕೆ ಸೇರ್ತಾ ಇದ್ದಾರೆ ಜನ. ವೀರಪುತ್ರನ ಸ್ವಾಗತಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ವಾಘಾ ಗಡಿಯಲ್ಲಿ ಭಾರಿ ಜನಸ್ತೋಮ ಈಗ ಆಲ್ರೆಡಿ ಸೇರಿರುವಂತದ್ದು. ಅಭಿನಂದನ್ ಸ್ವಾಗತಕ್ಕೆ ಭಾರತೀಯರೆಲ್ಲರೂ ಕೂಡ ಅಲ್ಲಿ ಸೇರಿದ್ದಾರೆ. ಸಂಭ್ರಮದಿಂದ ಸ್ವಾಗತ ಮಾಡಿಕೊಳ್ಳುವುದಕ್ಕೋಸ್ಕರ ವೀರಪುತ್ರನ ಸ್ವಾಗತಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿರುವಂತದ್ದು. ವಾಘಾ ಗಡಿಯಲ್ಲಿ ಈಗ ಆಲ್ರೆಡಿ ಭಾರಿ ಜನಸ್ತೋಮ ಕೂಡ ಸೇರಿದೆ. ಸೊ ಹೀಗಾಗಿ ಕಂಪ್ಲೀಟ್ ಆಗಿ ಟೈಟ್ ಸೆಕ್ಯೂರಿಟಿಯನ್ನ ಮಾಡಲಾಗಿರುವಂತದ್ದು. BSF ನೇತೃತ್ವದಲ್ಲಿ ಟೈಟ್ ಸೆಕ್ಯೂರಿಟಿಯನ್ನ ಮಾಡಲಾಗಿದೆ. BSF ಯೋಧರು, ಅಧಿಕಾರಿಗಳು ಮತ್ತು ಒಂದ್ ಕಡೆ ವಾಯುಪಡೆಯ ಅಧಿಕಾರಿಗಳು ಎಲ್ಲರೂ ಕೂಡ ಅಲ್ಲಿದ್ದಾರೆ. ಇನ್ನೊಂದ್ ಕಡೆ ಅಭಿನಂದನ್ ಅವರ ಪೋಷಕರು ಕೂಡ ಅಲ್ಲಿರುವಂತದ್ದು. ਸਾਡੇ ਲਈ ਬਹੁਤ ਵੱਡੀ ਖੁਸ਼ੀ ਆ, ਕਿਉਂਕਿ ਅਸੀਂ ਸਾਡੇ ਵੱਡਿਆਂ ਤੋਂ ਸੁਣਦੇ ਰਹੇ ਜੰਗ ਦੇ ਵਿੱਚ ਕੀ ਹਾਲਾਤ ਹੁੰਦੇ ਆ। ਅਸੀਂ ਅੱਜ ਜਿਹੜਾ ਸਾਡਾ ਫੌਜੀ ਨੇ ਏਡੀ ਵੱਡੀ ਕੁਰਬਾਨੀ ਕੀਤੀ ਆ, ਸਾਡਾ ਫਰਜ਼ ਬਣਦਾ ਆ ਵੀ ਹਿੰਦੁਸਤਾਨ ਕਰਕੇ ਅਸੀਂ ਲੋਕ ਇੱਥੇ ਜਿਹੜਾ ਇੱਕ ਐਡਾ ਵੱਡਾ ਸਵਾਗਤ ਕਰੀਏ। हम कहेंगे माला बंदा आ गया, हम खुशी मनाएंगे, सब पब्लिक हमारी खुशी मनाएगी, हिंदुस्तान भी मनाएगा। ढोल बजा रहा है, आपको हम खुशी के साथ माला बंदा आ गया है। झंडा लेकर उनके स्वागत के लिए हमारे देश के रक्षा के लिए वो गए हैं। हम उनकी सुरक्षा में भी पूरा अमृतसर आने वाला है। हम अपने कल्चर से ढोल ढूल बजा के भंगड़ा डाल के उनको लेके जाएंगे। असल हीरो है हमारे वो। जी हम अमृतसर के लोग हैं, यहीं पास में हमारा गांव है, हम वहाँ से आए हैं, सुबह से आए हैं, इकट्ठे हुए हैं, और भी लोग इकट्ठे होंगे यहाँ पे, पूरा अमृतसर इकट्ठा होगा, पूरा स्वागत करेंगे हम, बिल्कुल स्वागत करेंगे। उसका बहुत बड़ी बात है कि वो लड़ने के लिए किसी के घर पे गया और उसको जवाब दे के आया। पाकिस्तान डरा हुआ है इसलिए इतनी जल्दी छोड़ रहा है उसको, और आगे भी हम उसके साथ सेना का साथ देंगे। स्वागत करने हमें सुबह से 4 बजे से बैठे हैं इधर आके। अभी देख रहे हैं जल्दी तो जल्दी वो पाकिस्तान में हमारे बीच आए। देखो